ನಮೋ 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 ಶ್ರೀ ಹುಲಿಕಂಠೇಶ, ನಿನ್ನ ರೂಪ ಕಣ್ಣಲಿ ಎಂದಿಗೂ ಮಹೇಶ. ನಮೋ 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 ಶ್ರೀ ಹುಲಿಕಂಠೇಶ, ನಿನ್ನ ರೂಪ ಕಣ್ಣಲಿ. ನಮಸ್ಕಾರ ನಮಸ್ಕಾರ, ಹೇಗಿದ್ದೀರಿ? ಕೈ ಮುಗಿದು ವಂದನೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಶಿವಪುರ, ಆರಾಮಿದ್ದೀರಿ? ಆರಾಮ್ ಆರಾಮ್. ಆರಾಮ್, ಒಳ್ಳೆಯದು. ಶ್ರೀ ಹುಲಕಂಠೇಶ್ವರ ಸ್ವಾಮಿಯ ಊರು ಹೇರೂರು ಗ್ರಾಮ. ಹೇರೂರು ಗ್ರಾಮ ಪುಟ್ಟಹಳ್ಳಿ. ಶಿವಪ್ಪ ತನ್ನ ಕುಟುಂಬದೊಂದಿಗೆ ಸಾಗುವಳಿ ಮಾಡುತ್ತಿದ್ದ. ಅವನಿಗೆ 2 ಮಕ್ಕಳು. ಮೊದಲನೆಯವ ಬಸವಣ್ಣ, ಎರಡನೆಯವ ಈಶಾ. ಹಿರಿಯ ಮಗನಿಗೆ ಓದು ಹತ್ತಲಿಲ್ಲ. ಎರಡನೆಯ ಮಗನನ್ನು ವಿದ್ಯಾವಂತನಾಗಿ ಇಂಜಿನಿಯರು ಕಲಿಸಬೇಕೆಂಬ ಆಸೆಯೊಂದಿಗೆ ಬದುಕುತ್ತಿದ್ದಾಗ ತನ್ನ ಹಿರಿಯರಿಂದ ಪಾಲಿಗೆ ಬಂದ ಭೂಮಿಯ ಬಗ್ಗೆ ಹೀಗೆ ಹೇಳುತ್ತಿದ್ದ. ಏ ಬಸಣ್ಣ, ಏ ಬಸಣ್ಣ, ಏ ಬಸಣ್ಣ, ಬಸಣ್ಣ, ಕೆಲಸ ಮುಗಿತಾ ಬಸಣ್ಣ? ಹೌದಪ್ಪ. ಬಸಣ್ಣ, ಇದು ನಮ್ಮ ಪಾಲಿಗೆ ಬಂದು ಹೊಲ. ಬಂಗಾರ ಬೆಳೀತದ, ಬಂಗಾರ. ಹೌದಪ್ಪ, ನಿನ್ನ ಕೈಗುಣ. ಎಷ್ಟೇ ಕಷ್ಟಪಟ್ಟರು ಬಿ, ಏನೇ ಬೆಳೆದ್ರು ಬಿ ಫಸಲು ಚೆನ್ನಾಗೇ ಬರೋದು. ಮಗ, ನಾವು ಸಾವಯವ ಗೊಬ್ಬರ ಉಪಯೋಗ ಮಾಡ್ತೀವಿ. ಹೆಂಗೆ ಬೆಳಂಗೆ ಹೇಳು? ಇದು ಹಿರಿಯರ ಆಸ್ತಿ ಅದ, ನಮ್ಮ ಪಾಲಿಗೆ ಬಂದದ. ನನಗಿದ್ದವ್ರೆ 2 ಮಕ್ಕಳು. ಆದ್ರೆ ಈ ಹೊಲ ಮಾತ್ರ ಮಾರ್ಕೋಬೇಡ್ರಪ್ಪ. ಇಲ್ಲಪ್ಪ, ಯಾವ ಕಾರಣಕ್ಕೂ ನಾವು ಹೊಲ ಮಾರೋದಿಲ್ಲ, ಪಾಲಾಗಂಗಿಲ್ಲ. ನಾನು ವಚನ ಕೊಡ್ತೇನೆ. ಆಯ್ತು ಆಯ್ತು ಆಯ್ತು. ನೋಡ್ರೆ ವಿನಾಯಕ್ ಬಾಬರ್ ಬಂದರ ಬಾ ಅಂತ. ಹಾ 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 ಬರ್ತೀನಿ ಅಂತ ಹೇಳು. ಬಸಣ್ಣ, ವಿನಾಯಕ್ ಬಾಬುರು ಬಂದಾರಂತ. ನೀನು ನಿನ್ನ ಕೆಲಸ ಮುಗಿಸ್ಕೋ, ನಾ ಮನೆ ಕಡೆ ಹೋಗಿ ಬರ್ತೀನಿ. ಸರಿ ಅಪ್ಪ, ಆಯ್ತಾಯ್ತು. ಯಾವ ಬಿದ್ದಪ್ಪ? ಹಾ, ಮತ್ತೇನು ಸುದ್ದಪ್ಪ? ನಮಸ್ಕಾರ. ನಮಸ್ಕಾರ. ಹಾ ಹಾ ಕೂಡ್ 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 ಕೂಡ್. ಹಾ, ಮತ್ತೇನು ಆರಾಮಪ್ಪ? ಮತ್ತೆ ನಿನ್ನ ಮಗ ಅಮೇರಿಕಾದಾಗ ಇರ್ತಾನಂತಲ್ಲ? ಹೌದಪ್ಪ, ಲಕ್ಷಾಂತರ ರೂಪಾಯಿ ಗಳಿಸಕತ್ತಾನ. ಹಾ, ಮಕ್ಕಳಿದ್ರೆ ಹಿಂಗಿರ್ಬೇಕು ನೋಡು. ಹಾ, ತಗೋ ನೀರು ತಗೋ. ಅದಕ್ಕೆ ಹೇಳಿದ್ದೇನಾ ನನ್ನ ಮಗನ ಜೊತೆ ನಿನ್ ದೊಡ್ಡ ಮಗನು ಶಾಲೆಗೆ ಕಳ್ಸಂತ. ಕಳ್ಸಿದ್ದೆ ಅಂದ್ರೆ ಇಷ್ಟೊತ್ತಿಗೆ ದೊಡ್ಡ ನೌಕರಿಯಲ್ಲಿ ಇರ್ತಿದ್ದ. ಸಾಲ ಸೂಲ ಅಂತ ಹೇಳ್ಕೊಂಡು ಅವನಿಗೆ ಹೊಲ ಮಾಡಕ್ ಹಚ್ಚಿದ್ದಿ. ಅಲ್ಲ, ಎಲ್ಲರೂ ನೌಕರಿ ನೌಕರಿ ಅಂದ್ರೆ ದುಡಿಯಾಕೊಬ್ಬ ಬೇಕಾಲ್ಲ ಹೊಲ್ದಾಗ? ಹೊಟ್ಟಿಗೆ ಅನ್ನ ಹಾಕಲಿಕ್ಕೊಬ್ಬ ಬೇಕಾ ಇಲ್ಲ? ಬರೀ ಹಣ ಹಣ ಅಂದ್ರೆ ಹೆಂಗಾಗ್ತದೆ? ಅದು ಸರಿನೇ ಅಪ್ಪ. ನಿನ್ನ 2ನೇ ಮಗ ಬಹಳ ಹುಷಾರಿದ್ದಾನೆ. ಹಾ ಹಾ, ಅವನಿಗಾದ್ರೂ ಬೆಂಗಳೂರು ಕಾಲೇಜಿಗೆ ಕಳಿಸಿ ಓದ್ಸಪ್ಪ. ಬೇಡ 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 ಬೇಡ, ಸಾಲ ಮಾಡಿ ಸಾಲಿ ಕಲಿಸೋದು ಬೇಡಪ್ಪ. ಹಿಂದಕ್ಕ ಸಾಲ ಮಾಡಾದ್ರು ತುಪ್ಪ ತಿನ್ನಂತಿದ್ರು, ಇವಾಗ ಸಾಲ ಮಾಡಾದ್ರು ಶಾಲೆ ಕಳ್ಸಂತಾರ. ಭಾಳ ದುಡ್ಡು ಬೇಕಾಗ್ತಪ್ಪ ಬೆಂಗಳೂರಿನಾಗ ಓದಿಸ್ಲಾಕ. ಸಾಲ ಅಂದ್ರೆ ನೀ ಬಡ್ಡಿ ಅಂತ ತಿಳ್ಕೊಂಡೇನೋ?
ಬಡ್ಡಿ ಗಿಡ್ಡಿ ಕೊಡೋ ಅವಶ್ಯಕತೆ ಇಲ್ಲಪ್ಪ. ನಿನ್ಗಾದಾಗ ಕೊಡಕತ್ತಿ. ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ. ನನ್ನ ಮಗ ಅಮೇರಿಕದಾಗ ಗಳಿಸ್ತಾನ, ರೊಕ್ಕ ಕಳಿಸ್ತಾನ, ನನಗೂ ಪೆನ್ಷನ್ ಬರ್ತದ. ನಾವಿರೋದಿಬ್ರು ಗಂಡ ಹೆಂಡ್ತಿ, ಶಿಕ್ಷಣಕ್ಕೆ ಅನುಕೂಲ ಆಗ್ತದ. ಯಾಕೆ ಭಯ ಪಡ್ತಿ? ಸರಿ, ನಾನು ಸ್ವಲ್ಪ ಸ್ವಲ್ಪ ಮುಟ್ಟಿಸ್ತೀನಪ್ಪ. ಏನೇ ಆಗಲಿ ನನ್ನ ಮಗನಿಗೆ ಇಂಜಿನಿಯರ್ ಮಾಡೇ ಬಿಡ್ತೀನಿ ನೋಡು. ಇದು ಬುದ್ಧಿವಂತರ ಮಾತಪ್ಪ. ಬರ್ತೀನಪ್ಪ. ತುಂಬ ಉಪಕಾರ ಆಯ್ತಪ್ಪ. ಉಪಕಾರ ಏನು ಬಂತ? ನಿನ್ನ ಸಲುವಾಗಿ ಇಷ್ಟು ಮಾಡಲಿಲ್ಲ ಅಂದ್ರೆ ಹಂಗೆ ಹೇಳೋ. ಆಯ್ತಾಯ್ತು ಆಯ್ತು, ಬರ್ತಾ. ಆಯ್ತು. ಇಶಾ ಬಾ. ನೋಡು, ಮಂದಿಯೆಲ್ಲ ನನಗೆ ಎಂಥ ದಡ್ಡ ಮಕ್ಕಳಿಗೆ ಹಿಡ್ದೆ ಅಂತ ತಿಳ್ಕೊಂಡು ಚಿಡಾಸಲಿಗೆತ್ತಾರ. ಆದ್ರೆ ನೀ ಮಾತ್ರ ಬೆಂಗಳೂರಿಗೆ ಹೋಗಿ ಇಂಜಿನಿಯರ್ ಆಗೇ ಬರಬೇಕು. ಅಪ್ಪ, ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ಕನಸಿನಂತೆ ನಾನು ಕಷ್ಟಪಟ್ಟು ಓದಿ ಇಂಜಿನಿಯರ್ ಪಾಸ್ ಮಾಡೇ ಬರ್ತೇನಪ್ಪ. ಆಯ್ತಾಯ್ತು, ಒಳ್ಳೇದಾಗ್ಲಪ್ಪ. ತಮ್ಮ, ನಾನಾರ ಓದಲಿಲ್ಲ, ಊರಲ್ಲಿ ಗಳೆ ಹೊಡ್ಕೊಂಡು ಕೂತೆ. ನೀನಾರ ಓದಿ ದೊಡ್ಡ ಸಾವಾಗಿ ಊರಿಗೆ ಹೆಸರು ತಂದ್ರೆ ಸಾಕು. ಅಪ್ಪಂದು ಅದೇ ಆಸೆ. ನೀ ಏನು ಚಿಂತೆ ಮಾಡಬೇಡ. ನಿಂದು ಅಪ್ಪಂದು ಆಶೀರ್ವಾದ ಹೊಂದಿದ್ರೆ ಓದ್ ಚೆನ್ನಾಗಿ ಇಂಜಿನಿಯರ್ ಪಾಸಾಗಿ ದೊಡ್ಡ ಆಫೀಸರ್ ಆಗೇ ಬರ್ತೇನೆ. ತಮ್ಮ, ನೀನು ಹೋಗಿ ಬಾ, ಒಳ್ಳೇದಾಗಲಿ. ಅತ್ತಿಗೆ ಹೋಗಿ ಬರ್ತೀನಿ. ಅತ್ತಿಗೆ, ಹಲೋ ಅಪ್ಪ, ಇನ್ನೂ ಹಣ ಕಳಿಸು. ಪರೀಕ್ಷೆ ಸಮೀಪ ಬಂದಿದೆ. ಫೀಸ್ಗಾಗಿ 60,000 ಅರ್ಜೆಂಟ್ ಕಳಿಸು. ಈಶಾ, ನಿಮ್ಮಪ್ಪ ಅಂದ್ರೆ ATM ಇದ್ದಂಗೆ. ಮೊದಲು ನನ್ನ ಸಾಲ ಮುಟ್ಸು. ವಿಲಾಸ, ಮೊದಲು ನಂಗೆ ಮನಿ ಆರ್ಡ್ರ್ ಇಲ್ಲ. ಈಗ ಫೋನ್ಪೇ ಅಕೌಂಟ್ಗೆ ಜಮಾ ಆಗ್ತಾವ. ಅಲ್ಲೋ ಈಶಾ, ನಿನ್ನ ಮುದ್ದು ತಂದೆಗೆ ಹೀಗೆ ಮಾಡಬಾರ್ದಾಯಿತು. ವಿಲಾಸ, ಈ ಪಟ್ಟಣದಾಗಿರೋ ಮಜನ ಬೇರೆ ಅದು. ಪಾರ್ಟಿ ಕೊಡೋದು ಮರಿಬೇಡ. ರೀ, ಬರ್ರಿ ಊಟಕ್ಕ. ಗಿರಿಜಾ, ಇಶಾಂದು ಫೋನ್ ಬಂದಿತ್ತು. ಹೌದಾ? ಏನಂತ? ಮತ್ತೇನು, ಅದೇ ಹಣ ಕಳಿಸು. ಇನ್ನೂ ಹಣ ಅಂದ್ರೆ ಹೆಂಗ ಅಂತ ಅಪ್ಪಗೆ ಹೇಳಿದೆ. ಮಾವೋರ್ ಏನಂದ್ರಿ? ಏನಂತಾರ, ಈಗಾಗಲೇ 10 ಲಕ್ಷ ಖರ್ಚಾಗ್ಯದ. ಈಗ ಮತ್ತೆ ಹಣ ಅಂದ್ರೆ ಎಲ್ಲಿಂದ ತರೋದು? ಅದಕ್ಕೆ ನಾ ಹೇಳ್ದ, ಗಿರಿಜನ ಒಡವೆ ಒತ್ತಿಟ್ಟು ಹಣ ತರಮಪ್ಪ ಅಂತ. ನಾನು ಒಡವೆ ಇಟ್ಟು ಹಣ ತಗೊಂಬರ್ರಿ. ಮಾವನವರ ಈಶಾನ್ ಇಂಜಿನಿಯರ್ ಆಗುವ ಕನಸು ಪೂರ್ತಿ ಆಗ್ಲಿರಿ. ಅದಕ್ಕೆ ಅಪ್ಪಂದ್ರು, ಬೇಡ ಬೇಡ, ಸೊಸೆ ಒಡವೆ ಒತ್ತಿಡೋದು ಬೇಡ ಅಂದ್ರ ಹಣ ಹ್ಯಾಂಗ್ ಬರ್ತದ್ರಿ? ಅದಕ್ಕೆ ಅಪ್ಪಂದ್ರು, ಊರಿನ ಗೌಡ್ರ ಹತ್ರ ಬಡ್ಡಿಲೆ ಸಾಲ ತರೋಣ ಅಂದ್ರು. ಅದಕ್ಕೆ ನಾ ಗೌಡ್ರ ಮನೆಗೆ ಹೋಗಿ ಸಾಲ ತರ್ತೀನಿ. ಆಯ್ತ್ರಿ, ಹೋಗ್ ಬರ್ರಿ. ನೋಡೋಣ ಏನಾಗುತ್ತೆ.
ಯಾಕೋ ಹುಲಿಯಪ್ಪ ಯಾರು ಬಂದಾರ? ಬಸನವ್ರು ಬಂದವ್ರು ಗೌಡ್ರೆ. ಬಸಣ್ಣ ಬಂದನಾ? ಹೋಗು ಹೋಗು, ಲಘು ಕಳಿಸು. ಬರ್ರಿ ಬಸಣ್ಣವ್ರೆ, ಬರ್ರಿ. ಭಾಳ ದಿನ ಆದ್ಮೇಲೆ ಬಂದಿರಲ್ರಿ ನಿಮ್ಮ ಮನೆ ಕಡೆಗೆ. ಬಾ ಬಸಣ್ಣ. ನಮಸ್ಕಾರ ಗೌಡ್ರೆ. ಬಾ ಬಸಣ್ಣ. ಏನು ವಿಶೇಷ? ಸ್ವಲ್ಪ ನಿಮ್ಮಿಂದ ಸಹಾಯ ಆಗಬೇಕಾಗಿತ್ತು. ಏನು ಬೇಕಿತ್ತಪ್ಪ ಹೇಳು. ಅದೇ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಗೌಡ್ರೆ. ನನ್ನ ತಮ್ಮನ ಸಾಲಿ ಸಾಲ್ಯಾಕ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಗೌಡ್ರೆ, ಅದಕ್ಕೆ ಬಂದಿದೆ. ಹೌದಾ? ಎಷ್ಟು ಬೇಕಾಗ್ತದ? ಒಂದು 60,000 ಬೇಕು. 60,000ನಾ? ಮತ್ತ ಯಾವ ಮುಟ್ಟಿಸ್ತೀಯಪ್ಪ? ಅಲ್ಲ, ನಮ್ಮ ಬಡ್ಡಿ ಎಲ್ಲ ಗೊತ್ತಲ್ಲ. ಹ್ಞೂ ಗೌಡ್ರೆ. ಆಯ್ತು. ಅಸಲು ಬಡ್ಡಿ ತಿಂಗಳ ಬಂದ್ಬಿಡ್ಬೇಕು ನೋಡು. ಆಯ್ತು ಗೌಡ್ರೆ. ಹಾಂ ಆಯ್ತು, ಹಂಗಿದ್ರೆ ಕೊಡೋಣ. ಕಲಪ ಬಾಯಿಲಿ. ಇವ್ರಿಗೆ ರೊಕ್ಕ ಎಣಿಸ್ಕೊಟ್ಟು ಹೆಬ್ಬಟ್ಟು ಒದಿಸ್ಕೊಂಡು ಕಳಿಸ್ಕೊಡು, ಆಯ್ತಾ? ಆಯ್ತು ಗೌಡ್ರೆ, ಬರ್ರಿ. ಆಯ್ತು ಗೌಡ್ರೆ. ಹೇಳಪ್ಪ ಬಸಣ್ಣ, ಆರಾಮ? ಮಾಸ್ಟ್ರೇ ಈ ಒಂದು 60,000 ರೂಪಾಯಿ ನಮ್ಮ ತಮಗೆ ಕಳಿಸ್ಕೊಡ್ಬೇಕು ಬೆಂಗ್ಳೂರ್ಗೆ. ಅವನಿಗೆ ಫೋನ್ಪೇ ಮಾಡ್ರಿ. ಅಲ್ಲೋ ಬಸಣ್ಣ, ಈಗ ವರ್ಷನಾಗ 7-8 ಸಲ ರೊಕ್ಕ ಕಳಿಸ್ತ್ರಿ. ಅವನ್ ಏನು ಮಾಡ್ತಾನ, ಏನದನ ನೋಡ್ತ್ರೇನು ಹೋಗಿ? ಮಾಸ್ಟ್ರೇ, ನಮ್ಮ ತಮ್ಮನ ಮೇಲೆ ನಮಗೆ ವಿಶ್ವಾಸ ಅದ. ಅವ ಇಡೀ ಊರಿಗೆ ಹೆಸರು ತರ್ತಾನಂತ. ಅಲ್ಲಪ್ಪ, ಇಲ್ಲಿ ಕಲಿಯೋ ತನಕ ಬಹಳ ಚಲೋ ಇದ್ದಾವ. ಅಲ್ಲಿ ಹೋದ ಬಳಕ ಅವನ್ ಏನ ಆಗಾನ ದೇವ್ರೇ ಬಲ್ಲ. ನನಗೆ ನಮ್ಮ ಅಪ್ಪಗ ಅವನ ಮೇಲೆ ವಿಶ್ವಾಸ ಅದ. ಮಾಸ್ಟ್ರೇ, ನೀವು ಕಳಿಸ್ಕೊಡ್ರಿ. ಆಯ್ತು ತಗೋ, ಕಳಿಸ್ತೀನಿ ತಗೋ. ಹಲೋ ಅಣ್ಣ. ಮತ್ತು ಹಣನ? ಇಲ್ಲಣ್ಣ, ನಾನು ಇಂಜಿನಿಯರ್ ಪಾಸ್ ಆದೆ. ಇನ್ನೊಂದು ಸಂತೋಷದ ವಿಷಯ. ಹೌದಾ? ನನ್ಗೆ ನೌಕರಿ ಸಿಕ್ತು. ಭಾಳ ಸಂತೋಷ ಅಪ್ಪ. ಯಾರದ್ರಿ? ಯಾರ್ದು ಫೋನು? ಅದು ಈಶಾ ಫೋನ್ ಮಾಡಿದ್ದ, ಇಂಜಿನಿಯರ್ ಪಾಸ್ ಆದಂತ. ಸುಮ್ಮನೆ ಇಂಜಿನಿಯರ್ ಪಾಸ್ ಆಗಿದೆಯ ಅಂತ, ಜಾಬ್ ಸಿಕ್ಕಿದೆ ಅಂತ ಸುಳ್ಳು ಹೇಳ್ತೀಯಲ್ಲೋ? ಇದೆಲ್ಲ ಸುಳ್ಳು ಅಂತ ಗೊತ್ತಾದರೆ? ಅಪ್ಪ ಅಣ್ಣ ಗುಗ್ಗು ಅಲ್ದೆ ನಮ್ಮ ಹಳ್ಳಿಗೆ ನಾನು ಇಂಜಿನಿಯರ್ ಫೇಲ್ ಇದ್ದೀನಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಸುಳ್ಳು ಹೇಳ್ಬಾರ್ದು. ಇರ್ಲಿ, ಏನು ಟೆನ್ಷನ್ ಮಾಡಬೇಡ. 2 ಜ್ಯೂಸ್ ಕೊಡಿ. ಅಪ್ಪ ಅಪ್ಪ. ಯಾರು ಯಾರು? ಇಶಾ? ಇಶಾ, ಇಂಜಿನಿಯರ್ ಮುಗಿಸೋ ಬಂದೇನಪ್ಪ. ಅಪ್ಪ ಬಾ ಕೂತ್ಕೋ. ಅಪ್ಪ. ಗಿರಿಜಾ, ಗಿರಿಜಾ, ನೀರು ತೊಂಬಮ್ಮ. ಈಶಾ ಬಂದಾರ.
ತಗೋರಿ ಮಾವ ನೀರು. ಆರಾಮ್ ರೀ ಅದಕ್ಕೆ. ಹಾ ಆರಾಮ್ ರೀ. ಇಶಾ, ಆ ಇಂಜಿನಿಯರ್ ಪಾಸ್ ಅದು ಸರ್ಟಿಫಿಕೇಟ್ ತೋರಿಸಿ ಎಲ್ಲದ? ಅಪ್ಪ ಅದು ಸರ್ಟಿಫಿಕೇಟು ಯಾಕೋ ಏನಾಯ್ತು? ನಮ್ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ನಲ್ಲ, ಹಾ, ಹಾ. ಅಲ್ಲಿ ಕೊಟ್ಟು ಬಂದಿನಪ್ಪ. ಹೌದಾ? ಅಂದಂಗ ಇಶಾ, ಹಾ ಅಪ್ಪ. ಇವ್ರು ಯಾರು? ಅಪ್ಪ ಇವರು ಮೀನಾ ಅಂತ ನಮ್ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಅದು ಏನಂದ್ರೆ ನನಗೆ ಹಳ್ಳಿ ಊರು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸ್ವಲ್ಪ ದಿವಸ ನೋಡ್ಕೊಂಡು ಇಲ್ಲೇ ಇದ್ ಹೋಗೋಣ ಅಂತ ಬಂದ್ವಿ. ಇಶಾ, ಹಳ್ಳಿಯೊಳಗಿದ್ರ ನೌಕರಿ? ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೌಕರಿ ಮನೇಲಿ ಕೂತೇ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇವಾಗೆಲ್ಲ. ಇಶಾ, ಹಂಗಂದ್ರೆ ಏನು? ಅಪ್ಪ ಹಂಗಂದ್ರ ಮನೆಯಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡೋದು. ಹಂಗಾದ್ರ ಪಗಾರ? ಪಗಾರ ಅಪ್ಪ ವರ್ಷಕ್ಕೆ 10 ಲಕ್ಷ. 10 ಲಕ್ಷ ಅಂದ್ರ ತಿಂಗಳ ಕೊಡ್ತಾರೇನು? ಇಲ್ಲ ಇಲ್ಲ ಅಂಕಲ್, ವರ್ಷದ ಪ್ಯಾಕೇಜ್ ಅಂದ್ರೆ ವರ್ಷಕ್ಕೊಮ್ಮೆ ಕೊಡೋದು ಅಂತ ಅರ್ಥ ಅಂಕಲ್. ಆದ್ರ ನಾನು ಬಸ್ಯ ಬಿಸಿಲಾಗ ದುಡ್ದು ಸಾಯ್ತೀವಿ. ಆದ್ರೆ ನೀವು ಬರೇ ಟಪ 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 ಅಂತ ಬಡ್ದು ರೊಕ್ಕ ಗಳಿಸ್ತೀರಿ. ಹಾ ಇಶಾ, ನಡ್ರಿ ಊಟ ಮಾಡೋಣ ನಡ್ರಿ. ಹಾ ಹೇಳ್ರಿ, ಬ್ಯಾಗ್ ತಗೊಂಡು ಮನೆಗೆ ನಡ್ರಿ, ಊಟ ಮಾಡೋಣ ಅಂತ. ಇಶಾ, ಯಾಕಪ್ಪ? ಬಾಪ ಇಲ್ಲಿ. ಮಗ, ನಿನ್ನ ಅಭ್ಯಾಸ ಸಲುವಾಗಿ ವಿನಾಯಕರಾವ್ ಬಲ್ಲಿ ಸಾಲ ಮಾಡೀನಿ. ಪಾಪ ಬಡ್ಡಿ ಗಿಡ್ಡಿ ಏನೂ ತಗೊಂಡಿಲ್ಲ, ನಮ್ಗ ಬಹಳ ಸಹಾಯ ಮಾಡೋಣಪ್ಪ. ಆದ್ರ ಅವ್ರ ಸಾಲ ಮಾತ್ರ ಮುಟ್ಟಿಸ್ಬೇಕು ನೋಡ. ಅಪ್ಪ ನಾನೇನು ಶಾಲೆ ಕಲಿತೀನಿ ಅಂತ ಬೆಂಗಳೂರು ಹೋಗಿಲ್ಲ. ನೀನೇ ಮಗ ಇಂಜಿನಿಯರ್ ಆಗ್ಲಿ ಅಂತ ನಂದೇನ್ ತಪ್ಪಿದೆ? ಇಲ್ಲಿ ತಪ್ಪೇಲಿದ್ ಬಂತು? ನನ್ನ ಕರ್ತವ್ಯ ನಾ ಮಾಡೀನಿ. ಆದ್ರೆ ಅವ್ರ ಸಾಲ ಮಾತ್ರ ಮುಟ್ಟಿಸ್ಲೇಬೇಕು. ಛೇ, ಹಲೋ, ಯಾರ್ರಿ? ಯಾರ್ರೀ? ಶಿವಪ್ಪೇನ್ರಿ? ಹಾ ಅದರ್ರಿ, ಕೊಡ್ತೀನಿ. ಮಾವ, ಏನಮ್ಮ? ವಿನಾಯಕರಾವ್ ಮನೆ ಕಡೆಯಿಂದ ಫೋನ್ ಮಾಡ್ಯಾರ್ರಿ. ಹೌದಾ? ಹಾ ಹೌದ್ರಿ. ವಿನಾಯಕರಾವ್ ಹೋದ್ರಿ ನಿನ್ನೆ ರಾತ್ರಿ. ಏನಾಗಿತ್ರಿ? ಹಾರ್ಟ್ ಅಟ್ಯಾಕ್ ಆಗಿತ್ರಿ. ಮತ್ತ ಅಂತ್ಯಕ್ರಿಯೆ ಯಾವಾಗ ಮಾಡ್ತಾರಂತ? ಅಮೇರಿಕಾದಿಂದ ಅವ್ರ ಮಗ ಬರ್ಬೇಕ್ರಿ, ಬರೋ ಡೌಟು. ಛೇ, ಯಾಕೆ ಮಾವ, ಏನಾಯ್ತು? ಏನ್ ಸುದ್ದಿ? ವಿನಾಯಕರಾವ್ ಹೋದ್ರಂತ. ವಿನಾಯಕರಾವ್ ಹೋದ್ರಾ? ಬಹಳ ಒಳ್ಳೆ ಮನುಷ್ಯ ಅಮ್ಮ. ಬಹಳ ಒಳ್ಳೆಯವ್ರಿದ್ದೀರಿ ಮಾವ. ಹೌದಮ್ಮ. ಒಳ್ಳೆ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ ಅಮ್ಮ, ಬಹಳ ಒಳ್ಳೆ ಮನುಷ್ಯ. ಛೇ, 10 ಲಕ್ಷ. 10 ಲಕ್ಷ ರೂಪಾಯಿ ಸಾಲ ಹೆಂಗ್ ಮುಟ್ಟಿಸ್ಬೇಕು?
ಸಾಲ ಹೆಂಗ್ ಮುಟ್ಟಿಸ್ಬೇಕು? ಈಶಾ, ಏನಪ್ಪ? ಸ್ವಲ್ಪ ಬಾ ಇಲ್ಲಿ. ವಿನಾಯಕರಾವ್ ಹೋದ್ರಂತ ನೋಡಪ್ಪ. ನಿನ್ನ ಅಭ್ಯಾಸ ಸಲುವಾಗಿ ನನಗೆ ಸಾಲ ಕೊಟ್ಟಿದ್ರು. ಅವ್ರು ಸಾಲ ಮಾತ್ರ ಮುಟ್ಟಿಸ್ಬೇಕು ನೋಡು. ಅಪ್ಪ, ವಿನಾಯಕ್ ರಾವ್ ಸಾಲ ಕೊಟ್ಟಿದ್ದಕ್ಕೆ ಏನ್ ಕಾಗದ ಪತ್ರ ಬರ್ಕೊಟ್ಟಿದ್ರಾ? ಎಂಥ ದುರ್ಬುದ್ಧಿ ಹುಟ್ಟಿತೋ ನಿನಗೆ. ಛೇ, ನಾ ಮಾತ್ರ ಕೊಟ್ಟು ಮಾತು ತಪ್ಪವಲ್ಲ. ನೀ ಮುಟ್ಟಿಸಿದ್ರೆ ಮುಟ್ಟಿಸು, ಇಲ್ಲಂತರ ದುಡಿದು ನಾ ಮುಟ್ಟಿಸ್ತೀನಿ. ಹೋಗೋ, ನಡೀಲಿದೆ. ನೋಡುವ, ನಿನ್ನ ಮೈದನ ಪುಸ್ತಕ ಓದಿ ಬುದ್ಧಿ ಕಲ್ತಾನ, ಜೀವನ ಬುದ್ಧಿ ಕಲೀಲೇ ಇಲ್ಲ. ಸಮಾಧಾನ ಮಾಡ್ಕೋರಿ ಮಾವ. ವಿನಾಯಕರಾವ್ ಎಲ್ಲರಿಗೆ ಸಾಲಿ ಕಲಿಸಿದ, ಎಲ್ಲರೂ ರೊಕ್ಕ ಗಳಿಸಲಿಗತ್ತರು. ವಿನಾಯಕರಾವ್ ಸತ್ತು ಹೋದ, ಅವ್ರ ಕ್ರಿಯಾಕರ್ಮಕ್ಕೆ ಯಾರೂ ಬರಲಿಲ್ಲ. ಇಂಥ ಮಕ್ಕಳು ಇದ್ರೇನು ಇಲ್ಲಿದ್ರೇನು? ಈಶಾ, ಏ ಮೀನಾ, ಈಶಾ, ವಿಷಯ ಅಪ್ಪ ಅಣ್ಣಂಗೆ ಗೊತ್ತಿಲ್ಲ. ಸ್ವಲ್ಪ ದಿನ ಸುಮ್ಮನೆ ಇರು. ಏಯ್, ಅವೆಲ್ಲ ಬೇಡ. ನೀನು ನಿನ್ನ ಅಪ್ಪ ಅಣ್ಣನ್ಗೆ ಹುಚ್ಚು ಮಾಡ್ಬೋದು, ನನ್ಗಲ್ಲ. ನಾನು ಮೀನಾ. ಯಾರು? ಮೀನಾ. ಮೀನಿನ ಹೆಜ್ಜೆ ಗುರುತು ಸಿಗಲ್ಲ. ಮೀನಾ, ಶಾಂತ ರೀತಿಯಿಂದ ಕೆಲಸ ಮಾಡ್ಕೊಂಡು ಕಡಿಗಾಗಮ್ಮ. ಅವಕ್ಕೆ ಏನ್ ಗೊತ್ತಾಗ್ತದ? ಗೊತ್ತಾಗ್ಲಿ ಬಿಡು. ಒಂದಂತೂ ಸತ್ಯ, ನೀ ಇಂಜಿನಿಯರ್ ಆಗಿಲ್ಲ, ನಿನಗೆ ನೌಕರಿ ಸಿಕ್ಕಿಲ್ಲ. ನೀ ಮಾತ್ ನಂಗೆ ನಡಿ. ನಿನ್ ಪಾಲಿನ ಹೊಲ ಮನೆ ಮಾರಿ ಬೆಂಗಳೂರು ಸೇರೋಣ. ಹೆಂಗ ವರ್ಷ ಮುಗಿತಾ ಬಂತು, ಅಪ್ಪನವ್ರ ಪಗಾರ ಕೇಳಕ್ಕೂ ಮೊದಲು ಈ ಕೆಲಸ ಮುಗಿಸ್ಬೇಕು. ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನಿನ್ಗೆ ಗೊತ್ತು. ನಾನಂತೂ ಇವಾಗ್ಲೇ ಬೆಂಗಳೂರು ಹೊಡ್ತೀನಿ. ಆಯ್ತು ಮೀನಾ, ಹೆಂಗಾರ ಮಾಡಿ ಅಪ್ಪ ಅಣ್ಣಂಗೆ ಕೂಡ ಜಗಳ ತೆಗೆದುಕೊಂಡು ಬರ್ತೀನಿ. ಓಕೆ, ನಾನು ಬರ್ತೀನಿ. ಮೀನಾ, ಏ ಮೀನಾ, ನಿಂತ್ಕೋ. ಅಪ್ಪ, ಈಶಾ, ನೀ ನನಗೆ ವಿಶ್ವಾಸಘಾತ ಮಾಡಿದಿ. ನೀ ವಿಶ್ವಾಸಘಾತ ಮಾಡಿದಿ. ನನಗೆ ದ್ರೋಹ ಮಾಡಿದಿ. ನೀ ವಿಶ್ವಾಸಘಾತ ಮಾಡಿದಿ. ನೀ ನನಗೆ ಮುಟ್ಟಬೇಡ, ನನಗೆ ಮುಟ್ಟಬೇಡ. ನನ್ನ ನಂಬಿಕೆ ದ್ರೋಹ ಮಾಡಿದಿ ನೀನು. ನನಗೆ ನೀ ವಿಶ್ವಾಸಘಾತ ಮಾಡಿದಿ. ಅಪ್ಪ, ಏನಾಯ್ತು? ಇವನೇ ನಾವು ನಂಬಬಾರ್ದಾಗಿತ್ತು ಬಸಣ್ಣ. ಇವ ವಿಶ್ವಾಸಘಾತ ಬಸಣ್ಣ, ಇವ ವಿಶ್ವಾಸಘಾತಕನ. ಅಪ್ಪ, ಏನಾಯ್ತು? ಇವನಿನ್ ನಂಬಾರ್ದಾಗಿತ್ತು ಬಸಣ್ಣ. ನಾ ಇವನಿನ್ ನಂಬಾರ್ದಾಗಿತ್ತು. ಏನಾಯ್ತು? ಇವನಿನ್ ನಾವು ನಂಬಬಾರ್ದಾಗಿತ್ತು ಬಸಣ್ಣ. ಇವ ವಿಶ್ವಾಸಘಾತ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಏನಾಯ್ತು ಬಸಣ್ಣ? ಇವ ವಿಶ್ವಾಸಘಾತಕನ. ಇವನಿನ್ ನಾವು ಸಮಾಧಾನ ನಂಬಬಾರ್ದಾಗಿತ್ತು. ಸಮಾಧಾನ ಮಾಡ್ಕೋಪ್ಪ. ಇವನಿನ್ ನಾವು ನಂಬಬಾರ್ದಾಗಿತ್ತು. ನಾ ಇವನಿನ್ ನಂಬಾರ್ದಾಗಿತ್ತು. ಅಪ್ಪ, ಅಪ್ಪ, ಏನ್ ಮಾಡ್ದೆ ನೀನು? ನೋಡು ಅಪ್ಪ, ಅಪ್ಪ, ಏನ್ ಮಾಡ್ದೆ ನೀನು? ನೋಡು. ಹೋಗಿ ಹೋಗಿ ನಿನ್ಮೇಲೆ ವಿಶ್ವಾಸ ಮಾಡಿದೆ ಅವರು. ಹೋಗ್ಬಿಡು ಇಲ್ಲಿಂದ. ಹೋಗು. ಅಪ್ಪ, 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 ಅಪ್ಪ.